ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಮತದಾನ ಪ್ರತಿಯೊಬ್ಬ ನಾಗರಿಕನ ಪವಿತ್ರ ಹಕ್ಕು. ಈ ಹಕ್ಕನ್ನು ಉಳಿಸಿಕೊಳ್ಳಲು ಹಾಗೂ ಮತದಾರರ ಪಟ್ಟಿಯನ್ನು ದೋಷರಹಿತವಾಗಿಸಲು ಪ್ರತಿಯೊಬ್ಬ ಸಾರ್ವಜನಿಕರು ಎಸ್ಐಆರ್ ಪ್ರಕ್ರಿಯೆಗೆ ಸಹಕರಿಸಬೇಕು ಎಂದು ಶಿಡ್ಲಘಟ್ಟ ತಹಶೀಲ್ದಾರ್ ಗಗನ ಸಿಂಧು ಅವರು ಕರೆ ನೀಡಿದ್ದಾರೆ. ನಗರದ ನೆಹರು ಕ್ರೀಡಾಂಗಣದಲ್ಲಿ ಸ್ವೀಪ್ ಸಮಿತಿಯ ವತಿಯಿಂದ ಹಮ್ಮಿಕೊಂಡಿದ್ದ ಬೃಹತ್ ಮತದಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಚುನಾವಣಾ ಆಯೋಗದ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಅಂದರೆ ಎಸ್ಐಆರ್ ಪ್ರಕ್ರಿಯೆಯ ಮಹತ್ವದ ಕುರಿತು ಜನರಲ್ಲಿ ಸಮರ್ಪಕ ಅರಿವು ಮೂಡಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿತ್ತು. ಇದೇ ವೇಳೆ ಮಾತನಾಡಿದ ತಹಶೀಲ್ದಾರ್, ಹೊಸದಾಗಿ 18 ವರ್ಷ ಪೂರೈಸಿದ ಯುವಕ ಯುವತಿಯರು ಕಡ್ಡಾಯವಾಗಿ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳಬೇಕು. ಹೆಸರು ಸೇರ್ಪಡೆ, ತಿದ್ದುಪಡಿ ಹಾಗೂ ವಿಳಾಸ ಬದಲಾವಣೆಗಳಿಗೆ ನಿಗದಿತ ಅವಧಿಯೊಳಗೆ ಸೂಕ್ತ ದಾಖಲೆಗಳನ್ನು ಸಲ್ಲಿಸಬೇಕು ಎಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಂಟಿ ಕೃಷಿ ನಿರ್ದೇಶಕರು ಹಾಗೂ ಮತದಾರರ ನೋಂದಣಾಧಿಕಾರಿಯಾದ ಎಸ್. ಅಬೀದ್ ಅವರು ಅರ್ಹ ಮತದಾರರು ಪಟ್ಟಿಯಿಂದ ಹೊರಗುಳಿಯದಂತೆ ಮತ್ತು ಅನರ್ಹ ಹೆಸರುಗಳನ್ನು ತೆಗೆದುಹಾಕಲು ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗುತ್ತಿದೆ. ಸಾರ್ವಜನಿಕರು ತಮ್ಮ ಭಾಗದ ಬಿಎಲ್ಒಗಳಿಗೆ ಅಗತ್ಯ ದಾಖಲೆಗಳನ್ನು ನೀಡಿ ಸಹಕರಿಸಬೇಕು ಎಂದು ತಿಳಿಸಿದರು. ಇದಕ್ಕೂ ಮುನ್ನ ತಾಲೂಕು ಕಚೇರಿಯಿಂದ ಆರಂಭವಾದ ಜಾಗೃತಿ ಜಾಥಾ ನಗರದ ಪ್ರಮುಖ ರಸ್ತೆಗಳ ಮೂಲಕ ಸಾಗಿ ನೆಹರು ಕ್ರೀಡಾಂಗಣ ತಲುಪಿತು. ಅಧಿಕಾರಿಗಳು, ವಿದ್ಯಾರ್ಥಿಗಳು ಹಾಗೂ ಬಿಎಲ್ಒಗಳು ಘೋಷಣೆಗಳ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಇನ್ನು ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಕ್ರೀಡಾಂಗಣದಲ್ಲಿ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ಮಾನವ ಸರಪಳಿಯ ಮೂಲಕ ಸರ್ ಎಂಬ ಅಕ್ಷರಗಳನ್ನು ರಚಿಸಿದರು. ಇದನ್ನು ಡ್ರೋನ್ ಕ್ಯಾಮೆರಾ ಮೂಲಕ ಅದ್ಭುತವಾಗಿ ಚಿತ್ರೀಕರಿಸಲಾಗಿದ್ದು ನೆರೆದಿದ್ದ ಸಾರ್ವಜನಿಕರ ಗಮನ ಸೆಳೆಯಿತು. ಈ ಬೃಹತ್ ಜಾಗೃತಿ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹೇಮಾವತಿ ಆರ್, ನಗರಸಭೆ ಪೌರಾಯುಕ್ತೆ ಅಮೃತ ಜಿ, ಸಿಡಿಪಿಒ ವಿದ್ಯಾವಸ್ತ್ರದ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಸ್ವೀಪ್ ಆಕ್ಟಿವಿಟಿನ ಹಮ್ಮಿಕೊಂಡಿದ್ದೀವಿ. ನಮ್ಮ AROs ಮತ್ತೆ ಎಲ್ಲ ನೋಡಲ್ ಆಫೀಸರ್ ಸಮ್ಮುಖದಲ್ಲಿ ಸ್ವೀಪ್ ಆಕ್ಟಿವಿಟಿ ಮಾಡ್ಕೊಂಡಿದ್ದೀವಿ. ಎಲ್ಲ PU ಕಾಲೇಜ್ ಮಕ್ಕಳು ಎಲ್ಲಾನು ನಾವು ಇವತ್ತು ಭಾಗವಹಿಸ್ಕೊಂಡಿದ್ದೀವಿ. ಮೇನ್ ಉದ್ದೇಶ ಸ್ವೀಪಲ್ಲಿ ಏನು ಮಾಡಬೇಕಂದ್ರೆ ಎಲ್ಲ ಮತದಾರರು ಯಾರ್ಯಾರು ಅರ್ಹರಿದ್ದಾರೆ ಎಲ್ಲರೂ SIR ಅಲ್ಲಿ ಆ್ಯಡ್ ಆಗಲೇಬೇಕಾಗುತ್ತೆ. ನಾಳೆಯಿಂದ 29th ಮನೆ ಭೇಟಿ ಅಂತ ಇಲ್ಲಿ ಎಲ್ಲ BLOs BLAs ಮನೆ ಭೇಟಿ ಮಾಡಿ ಎಲ್ಲ ಅರ್ಹರು ಯಾರ್ಯಾರಿದ್ದಾರೆ ಅಂತ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ತಾರೆ. ಸೊ ಅದರಿಂದ ಎಲ್ಲರೂ ಸ್ಪಂದಿಸಬೇಕು. ಮತ್ತು ಎಲ್ಲ ಸಾರ್ವಜನಿಕರಲ್ಲೂ ಏನು ವಿನಂತಿ ಮಾಡೋಕ್ಕೆ ಇಷ್ಟಪಡ್ತೀವಂದರೆ ತಾವು ತಮ್ಮ ಮಾಹಿತಿ ಏನಿದೆ ಬಂದು ತಾವು ಎಲ್ಲರಿಗೂ ಕೊಟ್ಬಿಟ್ಟು ನಮ್ಮ BLOsಗೆ ತಮ್ಮ ಮಾಹಿತಿ ಖಚಿತವಾಗಿ ಕೊಟ್ಟರೆ ನಮ್ಮ BLOsಗೂ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸಾರ್ವಜನಿಕರಿಂದನೂ ನಮಗೇನಿದೆ ಸ್ಪಂದನೆ ಬೇಕಾಗುತ್ತೆ ಮತ್ತು ನಮ್ಮ ಕಡೆನೇ ಏನಿದೆ ಬೇಕಾಗುತ್ತೆ ನಮ್ಮ ಆಡಳಿತ ಕಡೆಯಿಂದ ಎಲ್ಲರೂ ನಾವು ಸ್ಪಂದಿಸ್ತೀವಿ. ಸೊ ಶಿಡ್ಲಘಟ್ಟ ತಾಲೂಕಲ್ಲಿ ಅತಿ ಹೆಚ್ಚಾಗಿ ಒಂದು ಮತದಾರನೂ ಬಿಡದಿರೆ ಸ್ವೀಪ್ ಯಶಸ್ವಿಯಾಗಿ ಮಾಡಿ SIR ಸಕ್ಸಸ್ಫುಲ್ಲಾಗಿ ಮಾಡಬೇಕಂತ ಹೇಳೋ ಕಾರಣದಿಂದ ಇವತ್ತು ಸ್ವೀಪ್ ಆಕ್ಟಿವಿಟಿ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಯಶಸ್ವಿಯಾಗಿ ಕೆಲಸ ಮಾಡೋಣ. ಥ್ಯಾಂಕ್ ಯು. 2002 ಅಲ್ಲಿ ಅವರು ಎಲ್ಲಿ ವೋಟ್ ಮಾಡ್ತಿದ್ರು, ಅವ್ರದ್ದು 2002 ಎಲೆಕ್ಟೋರಲ್ ರೋಲ್ ಎಲ್ಲಿತ್ತು ಅಂತ ಹೇಳಿ ಆ ಡೀಟೇಲ್ಸ್ ಪ್ರಕಾರ ಅವ್ರದ್ದು ಏನಿದೆ ಈ ಸಲಕ್ಕೆ ಮ್ಯಾಪಿಂಗ್ ಅನ್ನು ಮಾಡ್ತೀವಿ. ಅದೇ ಥರ ಎನ್ಯುಮರೇಷನ್ ಫಾರ್ಮ್ ನಾನು ಫಿಲ್ ಮಾಡ್ತೀವಿ. BLOಗಳು 3 ಸಲ ಭೇಟಿ ಮಾಡ್ತಾರೆ. 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ. ಹೋದಾಗಲೆಲ್ಲ ಅವರು ತಂದೆ ಅಥವಾ ತಾಯಿ ಅಥವಾ ಅಜ್ಜ ಅಜ್ಜಿ 2002 ಅಲ್ಲಿ ಎಲ್ಲಿದ್ರು ಅಂತ ಅದು ಮಾಹಿತಿ ಕೊಟ್ಟರೆ ಅಲ್ಲಿಗೆ ಮ್ಯಾಪ್ ಮಾಡಿಸ್ತಾರೆ. ಬೇರೆ ತಾಲೂಕಿನಲ್ಲಿ ಎಲ್ಲಿದ್ರು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಎಲ್ಲಾದರೂ ಇರಲಿ ಅವರು ಅಲ್ಲಿಂದ AC ನಂಬರ್, ಪಾರ್ಟ್ ನಂಬರ್, ಸೀರಿಯಲ್ ನಂಬರ್ ಅಷ್ಟು ಮಾಹಿತಿ ಕೊಟ್ಟರೆ ಅಲ್ಲಿಗೆ ಮ್ಯಾಪ್ ಆಗುತ್ತೆ. ತಂದೆ ತಾಯಿ ಅಜ್ಜ ಅಜ್ಜಿ 4 ಜನಕ್ಕೆ ಅವಕಾಶ ಇರೋದು, ಗಂಡನಿಗೆ ಅವಕಾಶ ಅಥವಾ ಅಜ್ಜಿಗೆ ಅವಕಾಶ. ಮೇಜರ್ ಡಾಕ್ಯುಮೆಂಟ್ಸ್ ಏನು ಅವಾಗ ಏನು ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ. ಮ್ಯಾಪಿಂಗ್ ಮಾಡಿದಾಗ ಏನು ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ. ಮ್ಯಾಪಿಂಗ್ ಇಲ್ಲದೆ ಸಮಾಜಕ್ಕೆ ಎಲ್ಲಿ 2002 ಅಲ್ಲಿ ಎಲ್ಲಿ ಇಲ್ಲ ಅಂದರೆ ಆವಾಗ ಅದು ಡಾಕ್ಯುಮೆಂಟ್ಸ್ ಡೀಟೇಲ್ ಆಗಿ ನಾವು ಕೊಟ್ಟಿದ್ದೀವಿ. ಡೇಟ್ ಆಫ್ ಬರ್ತ್ 87ಗಿಂತ ಮುಂಚೆ ಇದ್ದರೆ ಏನು ಕೊಡಬೇಕು, 87ರಿಂದ 2004 ಕೊಡಬೇಕು ಡೇಟ್ ಆಫ್ ಬರ್ತ್, 2004 ನಂತರ ಏನು ಕೊಡಬೇಕಂತ ಸ್ಪಷ್ಟವಾಗಿ ನಾವು ಈಗಾಗಲೇ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದೀವಿ. ಸಮಗ್ರ ಪರಿಷ್ಕರಣೆ ಬಗ್ಗೆ ಅರಿವು ಮೂಡಿಸೋಕ್ಕೆ ಸ್ವೀಪ್ ಕಾರ್ಯಕ್ರಮದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಮತ್ತು ಎಲ್ಲ ಶಾಲಾ ಶಿಕ್ಷಣ ಮಕ್ಕಳು, ಸಾರ್ವಜನಿಕರು ಎಲ್ಲ ಪಾಲ್ಗೊಂಡಿದ್ದಾರೆ. ಇದು ಏನಂದರೆ ಮುಖ್ಯ ಉದ್ದೇಶ ಏನಂದರೆ SIR ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಬೇಕು. ಎಲ್ಲ ಜನಪ್ರತಿನಿಧಿಗಳು, ಸಾರ್ವಜನಿಕರು, ಮತದಾರರು ಎಲ್ಲ ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ವಿನಂತಿಸ್ತೀವಿ. ನಾಳೆಯಿಂದ ಅಂದರೆ 30 ಜುಲೈಯಿಂದ 29
ಜುಲೈವರೆಗೂ 30 ಜೂನಿಂದ 29 ಜುಲೈವರೆಗೂ ಮನೆಗೆ ನಮ್ಮ BLOಗಳು ಹೋಗಿ ಎಲ್ಲ ಎನ್ಯುಮರೇಷನ್ ಫಾರ್ಮ್ಸ್ ಕೊಡ್ತೀವಿ. ಅದು ಭರ್ತಿ ಮಾಡಿ ಡೂಪ್ಲಿಕೇಟ್ ಒಂದು ಸಹಿ ಮಾಡಿ BLOಗಳಿಗೆ ಕೊಡಬೇಕು. ಮತ್ತು BLO ಸೈನ್ ಮಾಡಿ ಅವ್ರಿಗೆ ಅಕ್ನಾಲೇಜ್ಮೆಂಟ್ ಅಂಥೇಳಿ ಯಾರು ಈಗ ನಮ್ಮ ಶಿಡ್ಲಘಟ್ಟ ಮತಕ್ಷೇತ್ರದಲ್ಲಿ ಆಲ್ರೆಡಿ 97.7% ಅಷ್ಟು ಮ್ಯಾಪಿಂಗ್ ಆಗಿದೆ. ಎಲ್ಲರಿಗೂ ನಾವು ಎನ್ಯುಮರೇಷನ್ ಫಾರ್ಮ್ಸ್ ಕೊಡ್ತೀವಿ. ಇದ್ರ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸೋಕ್ಕೆ ಇವತ್ತು ಏನು ಈ ಸ್ವೀಪ್ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡು ಮಾಡ್ತಾ ಇದ್ದೀವಿ. ಸರ್, ಇದು ಎಲ್ಲಿಂದ ಎಲ್ಲಿವರೆಗೂ ನಡೆಯುತ್ತೆ ಸರ್? ಯಾವ ದಿನಾಂಕದಿಂದ ಎಲ್ಲಿವರೆಗೂ ನಡೆಯುತ್ತೆ ಇದು? ನಾಳೆಯಿಂದ 30ನೇ ತಾರೀಕಿಂದ 30 ಜೂನಿಂದ 29 ಜುಲೈವರೆಗೂ ಮನೆಗೆ ಹೋಗಿ BLOಗಳು ಇನ್ ಡೂಪ್ಲಿಕೇಟ್ ಮತ್ತು ಈ ಎನ್ಯುಮರೇಷನ್ ಫಾರ್ಮ್ಸ್ ಕೊಡ್ತಾರೆ. ಅದು ಫಿಲಪ್ ಮಾಡಿ ಅವ್ರು ಕೊಡಬೇಕು. ಕರೆಕ್ಟಾಗಿ ಮಾಹಿತಿ ಹಾಕಿ ಹೊಸ ಫೋಟೋ ಹಾಕಿ ಕೊಡಬೇಕು. ಅಲ್ಲಿ ನಮ್ಮ ಎಲ್ಲ ಬೂತ್ಗಳಲ್ಲಿ 244 ಬೂತ್ಗಳಲ್ಲಿ ಕೂಡ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಇದೆ. ಅಲ್ಲಿ ಕೂಡ ನಮ್ಮ BLOಗಳು ಅರ್ಧ ಗಂಟೆ 1 ಗಂಟೆ ಇರ್ತಾರೆ. ಆ ಟೈಮಲ್ಲಿ ಬಂದು ಅವ್ರಿಗೇನಾದರೂ ಫಿಲಪ್ ಮಾಡೋದ್ರಲ್ಲಿ ಸಂಶಯ ಇದ್ದರೆ ಮಾಹಿತಿ ಪಡ್ಕೋಬೇಕು. ಅದೇ ಥರ ನಮ್ಮ ತಾಲೂಕ್ ಪಂಚಾಯಿತಿಯಲ್ಲಿ ಮತ್ತು ತಾಲೂಕು ಕಚೇರಿ ಮತ್ತು ನಗರಸಭೆಯಲ್ಲಿ BLO ಫೆಸಿಲಿಟೇಷನ್ ಸೆಂಟರ್ ಕೂಡ ನಾವು ಮಾಡಿದ್ದೀವಿ. ಇದೀಗ ಬಂದಿದೆ ವಿಶೇಷ ಸಮಗ್ರ ಪರಿಷ್ಕರಣೆ 2026. ಯಾವುದೇ ಅರ್ಹ ಮತದಾರ ಹೊರಗುಳಿಯಬಾರದು. ಯಾವುದೇ ಅನರ್ಹ ಮತದಾರ ಸೇರ್ಪಡೆ ಆಗಬಾರದು. ದೋಷರಹಿತ ಮತದಾರರ ಪಟ್ಟಿ ಬಲವಾದ ಪ್ರಜಾಪ್ರಭುತ್ವ. ಅರ್ಹತಾ ದಿನಾಂಕ 1 ಅಕ್ಟೋಬರ್ 2026. BLO ಮನೆ ಭೇಟಿ 30 ಜೂನ್ ನಿಂದ ಜುಲೈ 29 ಜುಲೈ 2026. ಗಣತಿ ನಮೂನೆ ದ್ವಿಪ್ರತಿಯಲ್ಲಿ ವಿತರಣೆ. ಇತ್ತೀಚಿನ ಭಾವಚಿತ್ರವನ್ನು ನವೀಕರಿಸಿಕೊಳ್ಳುವ ಅವಕಾಶ. ಗಣತಿ ನಮೂನೆ ಭರ್ತಿ ಮಾಡಿ BLOಗೆ ನೀಡಿ. ಆಗಸ್ಟ್ 5, 2026 ಕರಡು ಮತದಾರರ ಪಟ್ಟಿಯ ಪ್ರಕಟಣೆ. ಆಗಸ್ಟ್ 5 ಅಲ್ಲಿಂದ 4 ಸೆಪ್ಟೆಂಬರ್ 2026 ಕ್ಲೇಮು ಮತ್ತು ಅವಶ್ಯಕ. ಓಕೆ, ಥ್ಯಾಂಕ್ ಯು.